ಗೂಡು ತಾಲೂಕಿನ ಬಂಕಹಳ್ಳಿ ಗ್ರಾಮದಲ್ಲಿ ಮನುಕುಲವೇ ತಲೆ ತಗ್ಗಿಸುವಂತಹ ಸಾಮಾಜಿಕ ಬಹಿಷ್ಕಾರದ ಘಟನೆ ಬೆಳಕಿಗೆ ಬಂದಿದೆ. ಗ್ರಾಮದ ಮುಖಂಡರು ವಿಧಿಸಿದ ದಂಡ ಕಟ್ಟಲು ನಿರಾಕರಿಸಿದ ಕಾರಣಕ್ಕೆ ಎರಡೂ ಕುಟುಂಬಗಳಿಗೆ ಬಹಿಷ್ಕಾರ ಹಾಕಲಾಗಿದ್ದು, ಈ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಮಹಿಳೆ ಸೇರಿದಂತೆ ಇಬ್ಬರ ಮೇಲೆ ಭೀಕರ ಹಲ್ಲೆ ನಡೆಸಲಾಗಿದೆ. ಗ್ರಾಮದ ಮುಖಂಡರು ಸಣ್ಣ ಪುಟ್ಟ ವಿಚಾರಕ್ಕೂ ತಪ್ಪು ಹಣ ಕಟ್ಟಿಸಿಕೊಳ್ತಿದ್ರು ಎನ್ನಲಾಗಿದೆ. ಇದನ್ನ ವಿರೋಧಿಸಿದ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳಿಂದ ಅಣ್ಣನ 2 ಕುಟುಂಬಗಳನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕಲಾಗಿತ್ತು. ಮೃತರಾದ ದಾಯಾದಿಗಳನ್ನ ನೋಡಲು ಬಿಡದ ದೇವರ ಕಾರ್ಯಗಳಿಗೂ ಸೇರಿಸದೆ ಅವಮಾನವೀಯವಾಗಿ ನಡೆಸಿಕೊಳ್ಳಲಾಗಿತ್ತು ಎಂದು ನೊಂದವರು ಆರೋಪಿಸಿದ್ದಾರೆ. ಬಹಿಷ್ಕಾರದಿಂದ ಜಿಗುಪ್ಸೆಗೊಂಡು ಜೀವನ ನಡೆಸ್ತಾ ಇದ್ದ ಕುಟುಂಬದ ರಕ್ಷಣೆಗೆ ಬಂದ ತಂಗಿ ರತ್ನಮ್ಮ ಮತ್ತು ಕಿರಣ್ ಕುಮಾರ್ ಎಂಬುವರ ಮೇಲೆ ಗ್ರಾಮದ ಕೆಲವರು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರು ಸದ್ಯ ನಂಜನಗೂಡು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಿ ನಮಗೆ ನ್ಯಾಯ ಕೊಡಿಸಬೇಕು ಎಂದು ರತ್ನಮ್ಮ ಅವರು ಕಣ್ಣೀರಿಡುತ್ತಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಇದೆಲ್ಲ ಕುಟುಂಬಸ್ಥರ ದಾಯಾದಿಗಳು ಯಾರು ಮರಣ ಹೊಂದಿ ನಮ್ ಬಹಿಷ್ಕಾರ ಹಾಕಿದವ್ರ ಕುಟುಂಬದವ್ರು ಒಬ್ರು ತೀರೋಗ್ಬೇಕಾದ್ರ ಅಲ್ಲಿ ಹೋಗ್ಬೇಕಾದ್ರ ಬರ್ಬೇಡಿ, ನೀವು ಕೈ ಮುಗಿತೀವಿ, ನೀವು ದಯವಿಟ್ಟು ಒಂಟಗಿ ಬರ್ಬೇಡಿ ಅಂತ ಎಲ್ಲ ಕುಟುಂಬ ಎಲ್ಲ ಕುಲನು ಸೇರಿದ್ವತ್ತಲ್ಲಿ ಅವ್ರನ್ನ ಕಳಿಸ್ಬಿಡ್ತಾರಿಂದ ಇಷ್ಟು ನಮ್ಮ ಅಣ್ಣ ಕುಡಿದು ಹುಚ್ಚರಾಯ್ತು. ಅವ್ರನ್ನ ನೋಡ್ಲಿಕ್ಕೆ ಬಿಡ್ಲಿಲ್ವಾ? ನೋಡಕ್ ಬಿಡ್ಲಿಲ್ಲ, ವಾಪಸ್ ಬಂದ್ಬಿಟ್ರು. ಅಲ್ಲೂ ಬೋದ್ ಕಳಿಸ್ಬಿಟ್ರು. ಶವ ಸಂಸ್ಕಾರ ಮಾಡ್ಲಿಕ್ಕೂ ಬಿಡ್ಲಿಲ್ಲ, ಅದಕ್ಕೂ ಬಿಡ್ಲಿಲ್ಲ. ನೀವ್ ಬರಗಲೇ ಬೇಡ ಅಂತ ಓಡಿಸ್ಬಿಟ್ರು. ತಿರ್ಗಾ ಅಲ್ಲಿ ಹಾಲು ತುಪ್ಪ ದಿನ ಹೋದ್ರು, ಎಲ್ಲಾರು ಹೋಗಿ ಸಮಾಧಿಗ ಕೈ ಮುಗಿಯವತ್ತಾಗಿ ಓಡಿಸ್ಬಿಟ್ರು. ಸಾವೇನ್ ಮಾಡುದು, ನಾವ್ ಬಂದು ನೋಡ್ತೀವಿ ಅಂತ ನಮ್ಮ ಅಣ್ಣನ ಮಗನು ಅವನು ಹೋಗಿರೋದನ್ನ ಕಳಿಸ್ಬಿಟ್ರು. ವಾಪಸ್ ಎರಡು ಕುಟುಂಬ ಬಿಟ್ರು. ನಿಮ್ಮ ಹೆಸರು? ನಾವು ಬಂಕಳ್ಳಿ ಬಸವರಾಜು ಮಾತಾಡ್ತಾ ಇರೋದು. ನಮ್ಮೂರಲ್ಲಿ ತುಂಬ ಗಲಾಟೆಗಳಾಗ್ತಾ ಇದೆ. ನಮ್ಮ ಬೀದಿ ಜನಗಳಿಂದ ಜಾತಿ ವೈಮನಸ್ಯಗಳನ್ನ ಮಾಡಿಕೊಂಡು ನಾವಿಲ್ಲದೆ ಸಮಯದಲ್ಲಿ ನಮ್ಮ ಸಂಸಾರಕ್ಕೆ ತೊಂದರೆ ಕೊಟ್ಟು ಮಾತಾಡಿದ್ರೆ ಸಾಕು ಬಹಿಷ್ಕಾರ ಆಗ್ತೀವಿ, ತಪ್ಪುಗಳಾಗ್ತೀವಿ ಅಂತೇಳಿ ದಂಡ ವಸೂಲಿ ಮಾಡಿ ಊರಲ್ಲಿ ಇದೇ ಒಂದು ದಂಧೆ ಮಾಡ್ತಾ ಇದ್ದಾರೆ. ತುಂಬ ವರ್ಷಗಳಿಂದ ಇದು ನಡೀತಾ ಇದೆ. ಇದನ್ನು ಯಾರೂ ಖಂಡಿಸ್ತಾ ಇಲ್ಲ. ಎಷ್ಟೊತ್ತು ಮನವಿ ಕೊಟ್ಟರು ಯಾರೂ ಇದು ಮಾಡಿಸ್ತಾ ಇಲ್ಲ. ಇದಕ್ಕೆ ದರ್ಶನ್ ಧೋವನವರು ಸ್ವಲ್ಪ ಆದಷ್ಟು ಬಂದು ಊರಲ್ಲಿ ಹೆಲ್ಪ್ ಮಾಡಿ ಇದು ಘರ್ಷಣೆಗಳು ಆಗದೇ ರೀತಿ ಮಾಡಿಕೊಟ್ರೆ ಒಳ್ಳೆಯದು. ಇದರಿಂದ ಅರ್ಥ ನಿನ್ನೆ ಸಂಜೆ ಗಲಾಟೆ ಮಾಡಿ ನಮ್ಮ ಅತ್ತೆಗೆ ತುಂಬ ಹೊಡೆದು ಅವ್ರನ್ನ ಹೀನವಾಗಿ ಹಾಸ್ಪಿಟ್ಲಿಗೆ ಸೇರೋ ಲೆವೆಲ್ಗೆ ಮಾಡಿದ್ದಾರೆ. ನಾವಿಲ್ಲ ಅನ್ನೋ ಕಾರಣದಿಂದ ನಾವಿದ್ದರೆ ಆ ಥರ ನೋಡ್ಕೋತಾ ಇದ್ದು. ಊರಲ್ಲಿ ಇದೇ ಥರ ಒಂದು ಸಣ್ಣ ತಪ್ಪುಗಳು ಮಾತೆತ್ತಿದ್ರೆ ದಂಡ ಕಟ್ಟಿ ಬಹಿಷ್ಕಾರ ಹಾಕ್ತೀವಿ ಅಂಥೇಳಿ ನಮ್ಮ ದೊಡ್ಡಣ್ಣನ ಮನೆಗೆ 2 ವರ್ಷದಿಂದ ಹಾಕಿದ್ದಾರೆ. ಚಿಕ್ಕ ದೊಡ್ಡಪ್ಪನ ಮನೆಗೆ 5 ತಿಂಗಳಿಂದ ಹಾಕಿದ್ದಾರೆ. ಇದರಿಂದ ಈ ದೊಡ್ಡ ಗಲಾಟೆ ನಡೆದಿದೆ. ಇದು ನಡೆದು ಇಮ್ಮಿಡಿಯೇಟು ನಾವು ಕಂಪ್ಲೇಂಟ್ ಕೊಟ್ಟು ಇದನ್ನು ಈಗ ರೆಡಿ ಮಾಡಿದ್ದೀವಿ. ಅದಕ್ಕೋಸ್ಕರ ನೀವು ಬಂದು ನಮಗೆ ನ್ಯಾಯ ಒದಗಿಸ್ಕೊಟ್ಟು ಈ ಕೆಟ್ಟ ವೈಮನಸ್ಯ ಮಾಡ್ತಾ ಇರೋಂಥ ಊರಲ್ಲಿ ನಮ್ಮ ಈ ಜನಾಂಗದವ್ರಿಗೆ ಫಸ್ಟು ಕ್ರಮ ಕೈಗೊಳ್ಳಬೇಕು ಅಂತ ನಾವು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ.